ಪಾಂಡವಪುರ ತಾಲೂಕಿನ ಡಿಂಕ ಗ್ರಾಮದ ಡಿಂಕದಮ್ಮ ದೇವಾಲಯದ ಪುನರ್ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ಧಾರ್ಮಿಕ ದತ್ತಿ ಇಲಾಖೆಯ ಅನುದಾನದಡಿ 6.14 ಕೋಟಿ ವೆಚ್ಚದಲ್ಲಿ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೆರವೇರಿಸಿದರು. ಬಳಿಕ ಮಾತನಾಡಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಡಿಂಕದಮ್ಮ ದೇವಸ್ಥಾನವು ಹೆಚ್ಚು ಪ್ರಸಿದ್ಧ ಸ್ಥಳವಾಗಿದೆ. ನಿತ್ಯ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚುತ್ತಿದೆ. ಮಂಗಳವಾರ, ಶುಕ್ರವಾರ, ಭಾನುವಾರ ಹಾಗೂ ಅಮಾವಾಸ್ಯೆ, ಹುಣ್ಣಿಮೆಯ ದಿನದಂದು ಭಕ್ತರ ಸಂಖ್ಯೆ ಅಪಾರವಾಗುತ್ತಿದೆ. ಈ ನಿಟ್ಟಿನಲ್ಲಿ ದೇವಸ್ಥಾನವನ್ನು 6.14 ಕೋಟಿ ವೆಚ್ಚದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು. ದೇವಸ್ಥಾನದ ಸಮಿತಿಯಲ್ಲಿ 3 ಕೋಟಿ ಇದೆ. ರಾಜ್ಯದ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯಿಂದ 3 ಕೋಟಿ ಬಿಡುಗಡೆಗೊಂಡಿದೆ. ಉಳಿದಂತೆ ಭಕ್ತರ ನೆರವಿನಿಂದ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡುವ ಕ್ರಮ ವಹಿಸಲಾಗಿದೆ. ನಿರ್ಮಿತಿ ಕೇಂದ್ರದವರು ದೇವಸ್ಥಾನ ನಿರ್ವಹಣೆಯನ್ನು ವಹಿಸಿಕೊಂಡಿದ್ದು 6 ಹಂತದಲ್ಲಿ ನಿರ್ಮಾಣ ಕಾಮಗಾರಿ ನಡೆಯಲಿದೆ ಎಂದು ಹೇಳಿದರು. ದೇವಸ್ಥಾನದ ಅಭಿವೃದ್ಧಿಯ ಜೊತೆಗೆ ಭಕ್ತರು, ಸಾರ್ವಜನಿಕರಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗುವುದು. ಜೊತೆಗೆ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ಬೈಪಾಸ್ ರಸ್ತೆ ನಿರ್ಮಾಣಕ್ಕೂ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು. ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣಾದ ಮಾತನಾಡಿ, ಡಿಂಕದಮ್ಮ ದೇವಸ್ಥಾನವು ಧಾರ್ಮಿಕ ದತ್ತಿ ಇಲಾಖೆಯ ಎ ವರ್ಗಕ್ಕೆ ಸೇರಿದೆ. ದೇವಸ್ಥಾನವು ತುಂಬಾ ಕಿರಿದಾಗಿದ್ದು ಭಕ್ತರ ಸಂಖ್ಯೆಯು ಹೆಚ್ಚಿದೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನದ ಪುನರ್ ನಿರ್ಮಾಣ ಕೆಲಸ ಮಾಡಲಾಗುತ್ತಿದೆ. ದೇವಸ್ಥಾನಕ್ಕೆ ಬೇಕಾದ ಅಗತ್ಯ ಪೊಲೀಸ್ ರಕ್ಷಣೆ ನೀಡುವ ಕುರಿತು ಸೂಕ್ತ ಕ್ರಮ ವಹಿಸಲಾಗುವುದು ಎಂದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ವೈಪಿ ಮಂಜುನಾಥ್, ಮುಖಂಡರಾದ ಕೆನ್ನಾಳು ನಾಗರಾಜು, ಎಂಜಿನಿಯರ್ ರೂಪ, ನಿವೃತ್ತ ಶಿಕ್ಷಕ ಶಂಕರ ನಂಜಪ್ಪ, ಹಾಳೇಗೌಡ, ಮಹಾದೇವಪ್ಪ, ರಮೇಶ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಡಿಂಕ ಸೋಮಶೇಖರ್, ಬಿಜೆ ಸ್ವಾಮಿ, ದೇವರಾಜು, ಶ್ರೀಮೂರ್ತಿ, ಚಂದ್ರಕಾಂತ್, ಶಂಕರ್ ಸೇರಿದಂತೆ ಹಲವರು ಇದ್ದರು. ಇತಿಹಾಸ ಬಹಳ ಸುಮಾರು 400 ವರ್ಷಗಳಿಂದ ಬಂದಿರತಕ್ಕಂಥ ಇತಿಹಾಸ ಇದು. ಈ 400 ವರ್ಷಗಳ ಹಿಂದೆ ಕೊಡಗಿನಲ್ಲಿ ಏನಾಗಿತ್ತು ಅಂತಂದ್ರೆ, ಕಾಡಿನಲ್ಲಿ 4 ಹೆಣ್ಣು ಮಕ್ಕಳು ಅಳ್ತ ಮಲಗಿದ್ವಂತೆ. ನಮಗೆ ಹಿರಿಯರು ಪೂರ್ವಿಕರು ಹೇಳಿರ್ತಕ್ಕಂಥ ವಿಚಾರ ಇದು. ಆ ಅಳ್ತ ಮಲಗಿರ್ತಕ್ಕಂಥ ಮಕ್ಕಳನ್ನ ಯಾರೋ ಅಲ್ಲಿ ದನಗಳ ಮೇಸಕ್ಕೆ ಹೋಗ್ತಕ್ಕಂಥ ಅದನ್ನು ನೋಡಿ ಅವರನ್ನ ಎತ್ಕೊಬಂದು ತನ್ನ ಮನೆಯಲ್ಲಿ ಸಾಕ್ತಾ ಇದ್ದಂಥ ಸಂದರ್ಭದಲ್ಲಿ ಆ 4 ಜನ ಅಣ್ಣ ತಮ್ಮದಿರ್ಗೂ ಅಕ್ಕ ತಂಗಿರ್ಗೂ ಏನಾಯ್ತಂತೆ, ಒಬ್ರಿಗೊಬ್ರು ಜಗಳ ಆಗಿ ಏನ್ ಮಾಡಿದ್ರು, ಒಬ್ರು ಕೊಡಗಿನಲ್ಲೇ ಉಳ್ಕೊಂಡ್ರು, ಒಬ್ರು ಆದಿಕವಾಗಿ ಈ ಕಡೆ ನಮ್ಮ ಬೇವಿ ಬೆಟ್ಟ ಈ ಸುತ್ತಮುತ್ತ ಸರೌಂಡಿಗೆ ಬಂದ್ರು, ಇನ್ನೊಬ್ರು ಬೆಳಕೆರೆ ಹತ್ರ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ನೆಲೆಯಾಗಿದ್ದಾರೆ. ಇನ್ನೊಂದು ಏನಂದ್ರೆ ಹಾಲ್ಯಾದೇವಿ, ಯಾವುದು ನಮ್ಮ ಉಕ್ಕಡ ಮಾರಮ್ಮ ಅಂತೀವಲ್ಲ ಅವರು. ಇನ್ನು 4 ಕೊಡಗಿನಲ್ಲೇ ಇದ್ದಾರೆ. ಅಲ್ಲಿ ದೇವಸ್ಥಾನ ಎಲ್ಲ ಪೂಜೆ ಇದೆ, ನಡೀತಾ ಇದೆ ಅಂತಕ್ಕಂಥ ಪ್ರತೀತಿ ನಮ್ಮ ಹಿಂದಿನವರು ನಮ್ಗೆ ಹೇಳ್ತಕ್ಕಂಥ ವಿಚಾರ. ಇಲ್ಲಿ ಈ ದಿಂತಮ್ಮ ಅಂತ 4 ಜನ ಪುತ್ರಿಯರಲ್ಲಿ ಒಬ್ರಿಗೆ ಹೆಸರು ಬರ್ಬೇಕಾದ್ರೆ ಕಾರಣ ಏನು ಅಂತ ಅಂದ್ರೆ, ಈ ಬೇವಿ ಬೆಟ್ಟ ಇರ್ತಕ್ಕಂಥದ್ದು ಈ ಕಡೆ ಇದೆ, ನಮ್ದು ದೊಡ್ಡದೊಂದು ಬೆಟ್ಟ.
ಆ ಬೆಟ್ಟದಲ್ಲಿ ಒಬ್ಬ ಡಂಬಾಸುರ ಅಂತಕ್ಕಂಥ ರಾಕ್ಷಸ ವಾಸ ಮಾಡ್ತಾ ಇದ್ದ. ಅವನು ಸುತ್ತಮುತ್ತ ಹಳ್ಳಿಯೆಲ್ಲ ಬಂದು ಎಲ್ಲ ಜನರಿಗೆ ತೊಂದರೆ ಕೊಡೋದು, ದನ ಕರುಗಳನ್ನ ಹೊತ್ಕೊಂಡು ಹೋಗೋದು, ಈ ರೀತಿ ಎಲ್ಲ ಊರೊಳಗೆಲ್ಲ ನುಗ್ಗಿ ತುಂಬಾ ಕಾಟ ಕೊಡ್ತಾ ಇದ್ನಂತೆ. ಈ ಕಡೆ ಬಂದಂತ ಒಬ್ಬ ಮಹಿಳೆ ಇವನ ಕಾಟವನ್ನ ನೋಡಲಾರ್ದನೆ ಇದೇ ಜಾಗದಲ್ಲಿ ಆ ಡಂಬಾಸುರನನ್ನ ಸಂಹಾರ ಮಾಡಿ ಇಲ್ಲೇ ನೆಲೆಯಾದ್ದು ಅಂತ ನಮ್ಮ ಗ್ರಾಮಸ್ಥರು ಸುಮಾರು 300 ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿ. ಆಗ ಚಿಕ್ಕ ಗುಡಿ ಇತ್ತು, 4 ಕಲ್ಲು ಮಂಟಪದ ತರ ಇತ್ತು. ಅದ ವಿಸರ್ಜನೆ ಅದನ್ನ ಜೀರ್ಣೋದ್ಧಾರ ಎಲ್ಲ ಭಕ್ತಾದಿಗಳು ಅರ್ಕೆ ಮಾಡ್ಕೊಂಡು ಸುತ್ತ ಎಲ್ಲ ಕೆಲಸಗಳನ್ನ ಮಾಡಿ ಭಕ್ತಾದಿಗಳು ಅವರ ಕೋರಿಕೆ ಈಡೇರಿದ ಮೇಲೆ ಬಂದು ಇಷ್ಟು ಮಟ್ಟಿಗೆ ಬೆಳೆದಿದೆ. ಈ ದಿಂಕಮ್ಮ ಯಾರಿಗೆ ಒಳ್ಳೇದ್ ಮಾಡ್ತಾರೆ, ದುಷ್ಟರನ್ನ ಶಿಕ್ಷಿಸ್ತಾಳೆ, ಮತ್ತೆ ಒಳ್ಳೆಯವರಿಗೆ ಒಳ್ಳೆಯ ಆಯುಷ ಆರೋಗ್ಯವನ್ನ ಕೊಡ್ತಾಳೆ ಅಂತಕ್ಕಂಥ ಒಂದು ಪ್ರತೀತಿ ಇಡೀ ಜಿಲ್ಲೆಯಾದ್ಯಂತ, ಮಂಗಳೂರಾದ್ಯಂತ, ಮೈಸೂರು, ಬೆಂಗಳೂರು, ಕೊಡಗಿನಾದ್ಯಂತ ಇದ್ದಾರೆ. ಈ ಒಂದು ದೇವಸ್ಥಾನಕ್ಕೆ ಅಳಕುಪ್ಪೆರು ಮತ್ತೆ ಬಳಗೊಳದವರು ಮತ್ತೆ ಬಿಂಡಳ್ಳಿ, ಸೆಟ್ಟಳ್ಳಿ ಮತ್ತೆ ಒಳಕಟ್ಟೆ ಕೊಪ್ಪಲು, ಮಲ್ಲಿಗೆರೆ, ಈಗ 5-6 ಊರುಗಳು ದೇವ್ರ ಕುಳಗಳು ಇದ್ದಾರೆ. ಮತ್ತೆ ಕೊಡಗಿನಲ್ಲಿ ಈ ದಿಂತಮ್ಮನ ದೇವ್ರ ಕುಳಗಳು ಸಹ ಆಗಾಗ್ಗೆ ಬಂದು ಕ್ವಾಣೆಗಳನ್ನ ತಂದು ಒಪ್ಪಿಸ್ಕೊಂಡು ಹೋಗ್ತಾರೆ, ಪೂಜೆ ಮಾಡಿಸ್ಕೊಂಡು. ಇಷ್ಟು ನಮಗೆ ತಿಳಿರ್ತಕ್ಕಂಥ ಪ್ರತೀತಿ. ಈ ದೇವಸ್ಥಾನವನ್ನು ಸುಮಾರು 300-400 ವರ್ಷಗಳಿಂದ ಕಟ್ಟಂತ ಸಂದರ್ಭದಲ್ಲಿ ಇಲ್ಲಿ ಪಕ್ಕದಲ್ಲಿ ಒಂದು ಮೂಡ್ನಳ್ಳಿ ಅಂತ ಇತ್ತು. ಆ ಮೂಡ್ನಳ್ಳಿಯಲ್ಲಿ ಒಬ್ರು ಆಗಿನ ಕಂದಾಯದಿಂದ ವಸೂಲು ಮಾಡ್ತಕ್ಕಂಥ ಅವರು ಇದ್ರು, ಸುಬೇದಾರರು ಅಂತ ಒಬ್ರು ಇದ್ರು. ಅವರ ಒಂದು ನೇತೃತ್ವದಲ್ಲಿ ಈ ಗುಡಿಯನ್ನ ದಿಂತಮ್ಮ ಎಂತಕ್ಕಂಥ ಹೆಸರನ್ನ ಇಟ್ಟು ಗುಡಿ ಕಟ್ಟಿಸಿ ಸ್ಥಾಪನೆ ಮಾಡಿದಂತ ಒಂದು ಇತಿಹಾಸ ಇದೆ. ಈ ಇತಿಹಾಸವನ್ನು ಹೊಂದಿರ್ತಕ್ಕಂಥ ಈ ದಿಂತಮ್ಮ ತಮ್ಮೆಲ್ಲರಿಗೂ ಹಾಗೂ ನಮ್ಮ ಜನಪ್ರಿಯ ಅಭಿವೃದ್ಧಿ ಅಧಿಕಾರರು ಅಂದ್ರೆ ಏನು ತಪ್ಪಾಗಲಾರ್ದು, ಅಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ್ತೆ ಇಲ್ಲ ಬಂದಿರತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೆ ಆ ದಿಂತಮ್ಮ ಆಯುಷಾರೋಗ್ಯ ಐಶ್ವರ್ಯ ಕೊಟ್ಟು. ಈಗ ಇರ್ತಕ್ಕಂಥ ದೇವಸ್ಥಾನ ಭಕ್ತಾದಿಗಳ ಪೂಜೆಗೆ ಚಿಕ್ಕದಾಗಿದ್ದು ಅದು ಹಳೆಯದಾಗಿ ಶಿಥಿಲವಾಗಿರುವುದರಿಂದ ಇದನ್ನ ಪುನರ್ನಿರ್ಮಾಣ ಮಾಡುವುದರಿಂದ ಸುಮಾರು ವರ್ಷಗಳಿಂದ ತಮ್ಮ ಬೇಡಿಕೆಯನ್ನ ಸರ್ಕಾರಕ್ಕೆ ಮಂಡಿಸಿ ಆಗಮ ಶಾಸ್ತ್ರದ ಪ್ರಕಾರ ಈ ದೇವಸ್ಥಾನ ನಿರ್ಮಿಸಬೇಕು ಅಂತ ನಾವೆಲ್ಲ ನೀಡಿದ ಕೋರಿಕೆ ಮೇಲೆ ಧಾರ್ಮಿಕ ದತ್ತಿ ಇಲಾಖೆ ಆಗಮಿಕರು ಈ ಕಷ್ಟದ ವಾಸ್ತುಶಿಲ್ಪ ಮತ್ತು ಇತರೆ ಕಟ್ಟಡದ ಬಗ್ಗೆ ವಿವರವಾದ ಚರ್ಚೆ ಹಾಗೂ ಮೀಟಿಂಗ್ಗಳನ್ನು ನಡೆಸಿ ಈಗಾಗಲೇ 6,14,00,000 ಒಂದು ಎಸ್ಟಿಮೇಟ್ನ ತಯಾರಿಸಲಾಗಿದೆ. ಈ ದೇವಸ್ಥಾನದ ಪುನರುದ್ಧಾರ 6 ಹಂತಗಳಲ್ಲಿ ನಡೆಯಲಿದ್ದು ಇವತ್ತು ಮೊದಲನೇ ಹಂತವಾಗಿ ಈ ಶಂಕುಸ್ಥಾಪನೆಯನ್ನು ಮಾಡಲಾಗಿದೆ. ಇದಕ್ಕೆ 97 ಲಕ್ಷ ಅಮೌಂಟ್ ಬಿಡುಗಡೆಯಾಗಿದೆ. ಇದನ್ನ ಮಂದಿರದ ನಿರ್ಮಾಣವನ್ನ ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ವಹಿಸಿದ್ದು ಅದರ PDO ಅವರು ಈಗಾಗಲೇ ಬಂದಿದ್ದಾರೆ. 1 ವರ್ಷದ ಪ್ರಾಜೆಕ್ಟ್ ಅನ್ನ ಅವರು ಶೀಘ್ರವಾಗಿ ಮುಗಿಸಿಕೊಡೋಕೆ ಪೂರ್ತಿ ಸನ್ನದ್ಧರಾಗಿದ್ದಾರೆ. ಮಾಹಿತಿ ಕೊಟ್ಟಿರ್ತೇವೆ. ಈಗ ಮಂಗಳವಾರ, ಶುಕ್ರವಾರ, ರವಿವಾರ ಯಾವುದೇ ಭಕ್ತರು ರಶ್ ಇದ್ರು ಕೂಡ ಇಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆದಿಲ್ಲ. ಈಗ ನಾನು ಬಂದ ಮೇಲೆ ಕೂಡ ಏನು ಹುಂಡಿ ಓಡಿಸಿದ್ವಿ ಪ್ರತಿಯೊಂದನ್ನು ಕೂಡ ಮಾಹಿತಿ ಕಚೇರಿ ಲಭ್ಯವಿದೆ. ಇದನ್ನು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿಕೊಂಡು ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಹುಂಡಿ ಎಲ್ಲವನ್ನೂ ಕೂಡ ನಾವು ಮೇಂಟೈನ್ ಮಾಡಿದ್ದೀವಿ. ಕಳವಾದ ಪ್ರಕರಣಗಳು ಈ ಹಿಂದೆ ಏನಾಗಿದ್ದು ಆ ರೀತಿ ಯಾವ ಈ ಕಳೆದ 6 ತಿಂಗಳು 8 ತಿಂಗಳಲ್ಲಿ ಆಗಿಲ್ಲ. ಇನ್ನು ಈ ದೇವಸ್ಥಾನ ನಿರ್ಮಾಣ ಆಗೋ ಕಾಲದಲ್ಲಿ ದೇವತೆಯನ್ನ ಒಂದು ಪ್ರತ್ಯೇಕ ಸ್ಥಳದಲ್ಲಿ ಇಟ್ಟು ಪೂಜೆ ಮಾಡಬೇಕಾಗುತ್ತದೆ. ಆ ಸಮಯದಲ್ಲಿ ಕೂಡ ಭಕ್ತರ ಒಂದು ಸೇವೆ ಅವ್ಯವಸ್ಥೆಯಾಗಿ ನಡ್ಕೊಂಡು ಹೋಗ್ತದೆ. ಯಾವುದೇ ಐತಿಹಾಸಿಕ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಅಂತ ಭರವಸೆ ಕೊಟ್ಟು ಒಂದು 2 ಮಾತುಗಳು ಮುಗಿಸ್ತೇನೆ. ಇಂದಿನ ಈ ಕಾರ್ಯ ಈಗಾಗಲೇ ಹೇಳ್ದಂಗೆ ಇದು 6,15,00,000 ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನ ಚಾಲನೆ ಕೊಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. 6,14,00,000 ಒಂದು 15 ಅಂದ್ಕೊಳ್ಳಿ, 6 ಹಂತಗಳಲ್ಲಿ ಈ ಕಾರ್ಯಕ್ರಮಗಳನ್ನ ಕೆಲಸನ ಮುಗಿಸ್ತಾ ಇರುವಂತದ್ದು. ಮೊದಲನೇ ಇದು ದುಡ್ಡು ಎಲ್ಲಿಂದ ಬರುತ್ತೆ ಅಂತಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. 3 ಕೋಟಿ ರೂಪಾಯಿ ದೇವಸ್ಥಾನದಲ್ಲಿರುವಂಥದ್ದು, ಇನ್ನ 3 ಕೋಟಿ ರೂಪಾಯಿ
ಹೊರಗಡೆ ಅನುದಾನ ಇದು ಸರ್ಕಾರದ ಅನುದಾನ, ಅದ್ರ ಜೊತೆಗೆ ಭಕ್ತಾದಿಗಳು ಏನು ಡೊನೇಟ್ ಮಾಡ್ತಾರೆ ಅದನ್ನ ಸೇರಿಸಿ ಇದಿಷ್ಟು 6 ಕೋಟಿ 14 ಲಕ್ಷ 15 ಲಕ್ಷದ ವೆಚ್ಚದಲ್ಲಿ ಈ ಒಂದು ದೇವಸ್ಥಾನನ 1.5 ವರ್ಷಗಳ ಕಾಲ ಟೈಮ್ ತಗೊಂಡು ಮಾಡ್ಬೇಕಂತ ನಾವು ಪ್ಲಾನನ್ನು ಮಾಡಿರೋಂಥದ್ದು. ಇದ್ರ ಜೊತೆಗೆ ನೀವು ಲೆಕ್ಕ ಹಾಕಿ, ಇಲ್ಲಿ ಲಕ್ಷಾಂತರ ಜನರು ಪ್ರತಿ ವಾರ ಬಂದು ಈ ಡಿಂಕದಮ್ಮನ್ ಭೇಟಿ ಮಾಡಿ ಆಶೀರ್ವಾದ ತಗೊಂಡು ಹೋಗೋಕ್ಕೆ ಇಲ್ಲಿ ಬರ್ತಾರಂಥದ್ದು. ಈ ಸುತ್ತಲೂ ನೀವು ನೋಡ್ತಾ ಇದ್ದಂಗೆ ಎಲ್ಲ ಕಡೆನೂ ಈ ಒಂದು ದೇವಸ್ಥಾನದಿಂದ ಎಷ್ಟು ಜನ ಬದುಕನ್ನ ಕಟ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಗಮನಿಸಬೇಕಾಗಿದೆ. ಈ ಒಂದು ಆ ದೃಷ್ಟಿಯಲ್ಲಿ ನಾವು ಪ್ಲಾನ್ ಮಾಡಬೇಕಾದ್ರೆ ಬರೀ ದೇವಸ್ಥಾನದ ಅದ್ರ ಜೊತೆಗೆ ಭಕ್ತಾದಿಗಳು ಬರೋವಂಥವ್ರಿಗೆ ಏನೇನು ಮಾಡಬೇಕು, ಸುತ್ತಲೂ ಯಾವ ಥರ ವ್ಯವಸ್ಥೆಗಳನ್ನು ಮಾಡಬೇಕು, ಅವ್ರಿಗೆ ಬಂದಾಗ ಕುಡಿಯೋ ನೀರಿಗೆ ವ್ಯವಸ್ಥೆ ಇರಬೇಕು, ಬೇರೆ ಎಲ್ಲ ಥರ ವ್ಯವಸ್ಥೆಗಳನ್ನು ನಾವು ಮಾಡಿ, ಯಾಕಂದರೆ ಇಲ್ಲಿ ಬಂದಾಗ ನೀವೇ ನೋಡಿದ್ದೀರಿ ಶನಿವಾರ ಭಾನುವಾರ ಯಾವ ಥರ ಬರಬೇಕು ಅಂದರೆ ಗಾಡಿಗಳು ಓಡಾಡೋಕ್ಕೆ ಕಷ್ಟ ಆಯ್ತಿದೆ. ಸೊ ಅದನ್ನು ನಾವು ಗಣನೆಯಲ್ಲಿ ಇಟ್ಕೊಂಡು ಯಾವ ಥರ ಅದನ್ನು ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ದೇವಸ್ಥಾನದ ಜೊತೆಗೆ ರಸ್ತೆನೂ ಒಂದು ಬೈಪಾಸ್ ಇದೆ, ಅದನ್ನು ಮಾಡಿಸ್ಬೇಕು ಅಂತ ಕಳೆದ ಸತಿ ಬಂದಾಗ ಗ್ರಾಮಸ್ಥರು ಇಲ್ಲಿ ಮನವಿ ಮಾಡ್ಕೊಂಡಿದ್ದು. ಅದ್ರ ಪ್ರಕಾರ ನಿನ್ನೆನೂ ಸರ್ವೆ ಮಾಡಿಸಿ ಅದನ್ನು ಏನು ಕೆಲಸ ಮಾಡಿಸ್ಬೇಕು ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ಡಿಂಕದಮ್ಮ ಇದು ಒಂದು ದೇವಸ್ಥಾನದಿಂದ ನಮ್ಮ ಡಿಂಕ ಗ್ರಾಮ ಮತ್ತು ಈ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರಿಗೂ ಅನುಕೂಲ ಆಗಂಥದ್ದು ಈಗಾಗಲೇ ಮೇಷ್ಟ್ರು ಇತಿಹಾಸದ ಬಗ್ಗೆನೂ ಹೇಳಿದ್ದಾರೆ. ಎಲ್ಲ ಒಂದೇ ಅಂತ ನನಗೂ ಗೊತ್ತಿರಲಿಲ್ಲ, ಇವತ್ತು ನಾನು ತಿಳ್ಕೊಂಡಂಗೆ ಆಯ್ತು ನಿಮ್ಮಿಂದ, ದೇವರು ಎಲ್ಲಿಂದ ಬಂದಿದ್ದಂತ. ಇದಕ್ಕೆ ನಾವು ಒಂದು ಕೇಳ್ಕೊಳ್ಳೋದು ಏನಂದ್ರೆ, ಇದು ಜಾಸ್ತಿ ಮಾತಾಡೋದು ಏನಿಲ್ಲ. ಇಲ್ಲಿ ದೇವಸ್ಥಾನ ಚಾಲನೆ ಕೊಡಕ್ಕೆ ಬಂದಿದ್ದೀವಿ. ಅದ್ರ ಜೊತೆಗೆ ನಾವೆಲ್ಲ ಒಂದು ಕೇಳ್ಕೊಳ್ಳೋದು ಏನಂದ್ರೆ, ಇದು ದೇವಸ್ಥಾನನ ಅವ್ರ ಪಕ್ಷ ಈ ಪಕ್ಷ ಬೇಡ, ದೇವಸ್ಥಾನ ಅಂತ ಕಟ್ಟೋದು. ದಯವಿಟ್ಟು ಎಲ್ಲ ಕೇಳ್ಕೊಳ್ಳೋದು, ಎಲ್ಲರೂ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಡಿಂಕದ ಎಲ್ಲ ಜನರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ಬಂದು ಭಾಗವಹಿಸಿ ಒಟ್ಟಿಗೆ ನಿಂತುಕೊಂಡು ಈ ಒಂದು ದೇವಸ್ಥಾನನ ಕಟ್ಟಿಸೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋದ. ಇಲ್ಲೂ ಹಲವಾರು ಸಮಸ್ಯೆಗಳು ಇದ್ದಾವೆ, ಅದನ್ನ ದಯವಿಟ್ಟು ಎಲ್ಲ ಬದಿಗಿಟ್ಟು ದೇವರನ್ನ ಸನ್ನಿಧಿಗೆ ಬರೋಂಥ ಭಕ್ತಾದಿಗಳಿಗೆ ಏನು ವ್ಯವಸ್ಥೆ ಮಾಡ್ಕೊಡ್ಬೇಕು ಅದೊಂದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ನಾವೆಲ್ಲ ಬಂದ ಭಕ್ತಾದಿಗಳಿಗೆ ಸುಸಲಿತವಾಗಿ ಅವರು ದರ್ಶನ ಮಾಡಬೇಕು, ಅವರು ಮುಂದಕ್ಕೆ ಹೋಗ್ಬೇಕು. ಈ ಒಂದು ವಿಷಯನ ತಲೆಯಲ್ಲಿ ಇಟ್ಕೊಂಡು ನಾವೆಲ್ಲ ತಮ್ಮಲ್ಲೆಲ್ಲ ಸಹಕಾರ ನಾನು ಕಳಕಳಿಯ ಮನವಿ ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಇದು ಒಂದು ಒಳ್ಳೆ ಕೆಲಸ ನಡೀತಾ ಇದೆ. ಅದಕ್ಕೆ ಎಲ್ಲರೂ ಈಗ ಇದನ್ನೇನು ನನ್ನ ಮನೆಯಿಂದ ದುಡ್ಡು ತಂದು ಹಾಕಿಲ್ಲ, ಅನುದಾನ ಈಗ ನಮ್ಮನ್ನು ಗೆಲ್ಸಿದ್ದಾರೆ, ನಮ್ಮ ಅವಧಿಯಲ್ಲಿ ಈ ಕೆಲಸ ನಡೀತಾ ಇತ್ತು ಅಷ್ಟೇ. ದೇವಸ್ಥಾನದ ದುಡ್ಡು, ಸರ್ಕಾರದ ದುಡ್ಡು, ಬೇರೆಯವ್ರ ದುಡ್ಡು, ನಾವು ಗೆದ್ದಿರೋದ್ರಿಂದ ನಮ್ಮ ಹೆಸರು ಬಂದದ್ದು ಅಷ್ಟೇ. ನಾನೇನು $1 ರೂಪಾಯಿನೂ ದುಡ್ಡು ಕೊಟ್ಟಿಲ್ಲ ಇದಕ್ಕೆ. ಸೊ ಇದನ್ನೆಲ್ಲ ಭಕ್ತಾದಿಗಳ ದುಡ್ಡು, ಸರ್ಕಾರದ ದುಡ್ಡು ಯಾರ್ದು? ಅದು ನಿಮ್ದು. ಬರೀ ನಮ್ಗೆ ಸರ್ಕಾರದಿಂದ ಬರೋಂಥ ದುಡ್ಡುಗಳಲ್ಲಿ ನಾವು ಈ ರಸ್ತೆ ಮಾಡಿಸಿ, ಈ ದೇವಸ್ಥಾನ ಮಾಡಿಸಿ ಅಂತ ಹೇಳ್ತೀವಿ ಅಷ್ಟೇ. ನಮ್ಮ ಮನೆಯಿಂದ ಏನು ದುಡ್ಡು ತಂದು ಹಾಕಿಲ್ಲ, ಸರ್ಕಾರದ ದುಡ್ಡು ನಿಮ್ ದುಡ್ಡೇ ತಂದು ನಾವು ಇಲ್ಲಿ ಹಿಂಗ್ ಮಾಡಿ ಅಂತ ಹೇಳ್ತಾರಂಥದ್ದು. ಅದನ್ನ ದಯವಿಟ್ಟು ಎಲ್ಲ ಗಮನದಲ್ಲಿ ಇಟ್ಕೊಂಡು ಈ ಕೆಲಸನ ಸುಸಲಿತವಾಗಿ ಆಗ್ಲಿ. ಆ ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ, ಶಾಂತಿ